ಬೀದರ್ ರಾಜಕೀಯದಲ್ಲಿ ಮರು ಉದ್ಘಾಟನೆ ರಾಜಕೀಯ ಭಾರಿ ಹೈ ಡ್ರಾಮಾ. ಬೀದರ್ ರಾಜಕೀಯದಲ್ಲಿ ಮರು ಉದ್ಘಾಟನೆ ರಾಜಕೀಯ ಭಾರಿ ಹೈ ಡ್ರಾಮಾ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಪಾಪನಾಶ ರಾಜಕೀಯ. ಪ್ರಧಾನಿ ಮೋದಿ ಚಾಲನೆ ನೀಡಿದ್ದ ಕಾಮಗಾರಿಗೆ ಮರು ಚಾಲನೆ ನೀಡಲು ಯತ್ನ. ಇಂದು ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆಯಿಂದ ಇಂದು ಚಾಲನೆ. ಕಾಂಗ್ರೆಸ್ಸಿಗರ ನಡೆಗೆ ಫುಲ್ ಗರಂ ಆಗಿರುವ ಕೇಸರಿ ಪಡೆ. ಕಾರ್ಯಕ್ರಮ ಸ್ಥಳಕ್ಕೆ ತೆರಳಲು ಮುಂದಾದ ಬಿಜೆಪಿ ಕಾರ್ಯಕರ್ತರಿಗೆ ಖಾಕಿ ತಡೆ. ಪಾಪನಾಶ ದೇವಸ್ಥಾನದ 100 ಮೀಟರ್ ದೂರದಲ್ಲೇ ಪೊಲೀಸ್ ನಾಕಾಬಂದಿ ಹಾಕಿದೆ. ಬೀದರ್ ಪಾಲಿಕೆ ಸದಸ್ಯ ಶಶಿ ಹೊಸಳ್ಳಿ ಹಲವರನ್ನ ತಡೆದ ಪೊಲೀಸರು. ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಕ್ರೋಶ ಸ್ಫೋಟ ಆಗಿದೆ. ಪೊಲೀಸರು ತಡೆಯೊಡ್ಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್ ರಾಜಕೀಯದಲ್ಲಿ ಮರು ಉದ್ಘಾಟನೆ ರಾಜಕೀಯ ಜೋರಾಗಿ ನಡೀತಾ ಇದೆ. ಭಾರಿ ಹೈಡ್ರಾಮಾ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಪಾಪನಾಶ ರಾಜಕೀಯ ನಡೀತಾ ಇದೆ. ಪ್ರಧಾನಿ ಮೋದಿ ಚಾಲನೆ ನೀಡಿದ್ದ ಕಾಮಗಾರಿಗೆ ಮರು ಚಾಲನೆ ನೀಡಲು ಯತ್ನವನ್ನ ಮಾಡಿದ್ದಾರೆ. ಇಂದು ಸಚಿವ ಈಶ್ವರ್ ಖಂಡ್ರೆ, ಅರಣ್ಯ ಸಚಿವರು, ಸಂಸದ ಸಾಗರ್ ಖಂಡ್ರೆಯಿಂದ ಇಂದು ಚಾಲನೆ. ಕಾಂಗ್ರೆಸ್ಸಿಗರ ನಡೆಗೆ ಫುಲ್ ಗರಂ ಆಗಿದ್ದಾರೆ ಬಿಜೆಪಿಯವರು. ಕಾರ್ಯಕ್ರಮ ಸ್ಥಳಕ್ಕೆ ತೆರಳಲು ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ಅವರನ್ನ ಖಾಕಿ ಪಡೆ ತಡೆದಿದೆ. ಇನ್ನು ಪಾಪನಾಶ ದೇವಸ್ಥಾನದ 100 ಮೀಟರ್ ದೂರದಲ್ಲೇ ಪೊಲೀಸ್ ನಾಕಾಬಂದಿಯನ್ನು ಕೂಡ ಹಾಕಿದ್ದಾರೆ. ಇನ್ನು ಬೀದರ್ ಪಾಲಿಕೆ ಸದಸ್ಯ ಶಶಿ ಹೊಸಳ್ಳಿ ಹಲವರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಪೊಲೀಸರು ಯಾವ ರೀತಿ ನಾಕಾಬಂದಿ ಹಾಕಿದ್ದಾರೆ. ಜೊತೆಗೆ ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು, ಯಾವುದೇ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಈ ಒಂದು ಪಾಪನಾಶ ಏನಿದೆ ಅದು ದೇವಸ್ಥಾನ. ಈ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದ್ರು. ಆದರೆ ಆ ಒಂದು ಉದ್ಘಾಟನೆ ಮಾಡಿದಂತಹ ಸ್ಥಳವನ್ನು ಮತ್ತೆ ಉದ್ಘಾಟನೆ ಮಾಡಲಿಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕಾಮಗಾರಿ ಮರು ಚಾಲನೆ ನೀಡಲು ಈಗ ಸದ್ಯಕ್ಕೆ ಯತ್ನವನ್ನು ಕೂಡ ಮಾಡಿದ್ದಾರೆ. ಇವತ್ತು ಸಚಿವ ಈಶ್ವರ್ ಖಂಡ್ರೆ ಮತ್ತೆ ಸಂಸದ ಸಾಗರ್ ಖಂಡ್ರೆಯಿಂದ ಇವತ್ತು ಚಾಲನೆ. ಇನ್ನು ಕಾಂಗ್ರೆಸ್ಸಿಗರ ನಡೆಗೆ ಈಗ ಬಿಜೆಪಿ ಅವರು ಫುಲ್ ಗರಂ ಆಗಿದ್ದಾರೆ. ಪೂಜೆ ಮಾಡೋದಲ್ಲ, ಇಬ್ಬರು ಅಪ್ಪ ಮಗ ಹೋಗಿ ಪೂಜೆ ಮಾಡಿ ಬರ್ಬೇಕು, ಬೇರೆ ಬಿಡೋ ಅವಶ್ಯಕತೆ ಇಲ್ಲ. ಅವ್ರ ಕಾರ್ಯಕ್ರಮ ಒಂದು ಗೇಟಿಗೆ ಎಂ ಪಿ ಒಂದು ಕಡೆ ನಾವು ಎಂ ಪಿಗಳೆಲ್ಲ ಕೂತಿರ್ತೀವಿ. ಅದಕ್ಕೂ ನಾವು ರೆಡಿ. ದೇವರಿಗೆ ಕಸ್ಟಡಿಯಾಗಿ ಇಟ್ಟಾರೆ ಇವ್ರು ಮುಂದಿನ ಹಿಡಿದು. ಮತ್ತೆ ಅವ್ರು ನಮಗೆ ಇಕ್ಕದೇನದ ದೇವರಿಗೆ ಕಸ್ಟಡಿ ಆಲ್ರೆಡಿ ಪಾಪನ ಲಿಂಗನೇ ಕಸ್ಟಡಿ ಇರೋದು. ನಡ್ಕೋತ ನಮ್ಗೆ ನಡ್ಕೋತ ನಮಗೇನು ತೊಂದರೆ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಯಾರು ಬರಲ್ಲ, ನಾವಿಬ್ಬರು ಬರ್ತಾರೆ ಮೂಗರ್ ಅಷ್ಟೇ. ಯಾರ್ದಾರು ಗಾಡಿದಾಗ ಬರ್ತಾರೆ, ಅವ್ರು ಗಾಡಿದಾಗ ಬಂದು ದರ್ಶನ ಮಾಡ್ಕೊಂಡು ಹೊರಗೆ ಬರಲಿ. ಸಂವಿಧಾನ ಬಾಹಿರ ಕಾನೂನು ಮಾಡಿದ್ರೆ ಹೆಂಗೆ ನಡೀತದೆ? ಬರ್ತಾರೆ. ನಮ್ಮ 11 ಸ್ಟ್ರೈಕ್ ಅದ, ಸ್ಟ್ರೈಕ್ ಅದ. ನಮ್ಮ ಎಕ್ಸೈಸ್ ಆಫೀಸ್ ನಾವು ಮುತ್ತಿಗೆ ಅದ, ಮತ್ತೆ ಅಲ್ಲಿ ಬರ್ಬೇಕು ನೀವೇ. ಮತ್ತೆ ಅಲ್ಲಿ ಬರ್ರಿ, ಏನ್ ಮಾಡ್ತೀವಿ ಅದು ಮಾಡಿ. ಗಾಡಿ ಹೊಟ್ಟೆ ಬೀಳಂದ್ರೆ ಇಲ್ಲೇ ಕೊಡ್ತೀವಿ. ಪೂಜೆ ಮಾಡೋದಲ್ಲ, ಇಬ್ಬರು ಅಪ್ಪ ಮಗ ಹೋಗಿ ಪೂಜೆ ಮಾಡಿ ಬರ್ಬೇಕು, ಬೇರೆ ಬಿಡೋ ಅವಶ್ಯಕತೆ ಇಲ್ಲ. ಅವ್ರ ಕಾರ್ಯಕ್ರಮ ಒಂದು ಗೇಟಿಗೆ ಸದ್ಯಕ್ಕೆ ಬೀದರ್ ರಾಜಕೀಯದಲ್ಲಿ ಮರು ಉದ್ಘಾಟನೆ ರಾಜಕೀಯ ಅಂತೂ ಜೋರಾಗಿ ನಡೀತಾ ಇದೆ. ಅಲ್ಲಿ ಒಂದು ಹೈ ಡ್ರಾಮಾ ಕೂಡ ನಡೆದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಒಂದು ಪಾಪನಾಶ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಈ ಮೊದಲೇ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ರೂ ಕೂಡ ಮತ್ತೆ ಒಂದು ಮರು ಚಾಲನೆ ನೀಡಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ. ಇವತ್ತು ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆಯಿಂದ ಇವತ್ತು ಚಾಲನೆಯನ್ನು ನೀಡಲಾಗುತ್ತೆ. ಕಾಂಗ್ರೆಸ್ಸಿಗರ ನಡೆಗೆ ಈಗ ಕೇಸರಿ ಪಡೆ ಫುಲ್ ಗರಂ ಆಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಶೈಲೇಂದ್ರ ಬೆಲ್ದಾಳೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಮುಖ್ಯವಾಗಿ ಈಗ ಏನು ಅಂತ ಅಂದರೆ ಬೀದರ್ ರಾಜಕೀಯದಲ್ಲಿ ಒಂದು ಮರು ಉದ್ಘಾಟನೆ ರಾಜಕೀಯ ಭಾರಿ ಹೈಡ್ರಾಮಾ ಅಂತೂ ನಡೀತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಈ ಒಂದು ಪಾಪನಾಶ ರಾಜಕೀಯ ನಡೀತಾ ಇದೆ. ಈಗ ಆಲ್ರೆಡಿ ಉದ್ಘಾಟನೆ ಆಗಿರುವಂತಹ ಜಾಗದಲ್ಲಿ ಮತ್ತೆ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಕಾರಣ ಏನು, ಯಾವ ಕಾರಣಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಈಗ ಅವಶ್ಯಕತೆ ಇದೆಯಾ ಅಂತ ಬಿಜೆಪಿಯವರು ಸದ್ಯಕ್ಕೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡಬೇಕಾಗತ್ತೆ ಯಾವ ರೀತಿ ಉದ್ಘಾಟನೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಂತಹ ಸಂದರ್ಭದಲ್ಲಿ ಉದ್ಘಾಟನೆ ಮಾಡೋದು ಅನಿವಾರ್ಯನ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಪಾಪನಾಶ ದೇವಸ್ಥಾನದ 100 ಮೀಟರ್ ದೂರ ಏನಿದೆ, ಆ ಒಂದು 100 ಮೀಟರ್ ದೂರದಲ್ಲೇ ಒಂದು ನಾಕಾಬಂದಿಯನ್ನು ಕೂಡ ಪೊಲೀಸರು ಹಾಕಿದ್ದಾರೆ. ಯಾಕೆಂತಂದರೆ ನಾಕಾಬಂದಿ ಹಾಕುವ ಉದ್ದೇಶ ಏನಂತಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಹಾಗಾಗಿ ಈ ಒಂದು ಕಠಿಣ ಕ್ರಮವನ್ನು ಈಗ ಜರುಗಿಸಿದ್ದಾರೆ. ಇನ್ನು ಮುಖ್ಯವಾಗಿ ಪೊಲೀಸರು ಯಾವುದಾದ್ರೂ ಒಂದು ಅಹಿತಕರ ಘಟನೆಗಳು ಸಂಭವಿಸಿದ್ರೆ ಮೊದಲು ಪೊಲೀಸರನ್ನೇ ದೂರೋದ್ರಿಂದ ಸದ್ಯಕ್ಕೆ ಅಲ್ಲಿ ಒಂದು ನಾಕಾಬಂದಿ ಹಾಕಿ ಪೊಲೀಸರು ಒಂದು ಭದ್ರತೆಯನ್ನು ಕೂಡ ಒದಗಿಸುವ ಕೆಲಸವನ್ನು ಮಾಡಿದ್ದಾರೆ. ಬೀದರ್ ಪಾಲಿಕೆ ಸದಸ್ಯ ಶಶಿ ಹೊಸಳ್ಳಿ ಹಲವರನ್ನ ಪೊಲೀಸರು ತಡೆ ಹಿಡಿದಿದ್ರು. ಇನ್ನು ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.